ಓವರ್ ಆಲ್ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಬನ್ನಿ, ನಾವು ಫಸ್ಟ್ ಹೊರಗಡೆ ತೋರಿಸಿದ್ವಿ, ಅವಾಗ ಅಷ್ಟು ಕ್ಲಿಯರ್ ಆಗಿರ್ಲಿಲ್ಲ. ಅವ್ರು ಕಂಟಿನ್ಯೂ ಆಗಿ ಮಾತ್ರೆ ತಗೋಬೇಕಂದಿದ್ರು. ಇಲ್ಲಿ ಬಂದಾಗ ನಮ್ಗೆ ನವೆಂಬರಿಂದ ಸ್ಟಾರ್ಟ್ ಮಾಡಿ ಜುಲೈ ಅಷ್ಟಾಗಿ ಪೂರ್ತಿ 100% ಕಮ್ಮಿ ಆಗಿದೆ. ನೀವು ಬನ್ನಿ ತೋರಿಸ್ಕೊಳ್ಳಿ, ನೀವು ಚೆನ್ನಾಗಾಗಿ ನಂತರ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ರಾಣಿ ಪಾಟೀಲ್ ಅಂತ 34 ವರ್ಷ ವಯಸ್ಸು. ಅವರಿಗೆ ಆಲ್ಮೋಸ್ಟ್ 4 ವರ್ಷದಿಂದ ಸಂಧಿವಾತ ಇತ್ತು. ಇವಾಗ ಅವರಿಗೆ ಪೈನ್ ಇಲ್ಲ. ಏನಾದ್ರು ಪೈನ್ ಇದೆಯಾ? ಇಲ್ಲ. ಎಷ್ಟು ಪರ್ಸೆಂಟ್ ಕಡಿಮೆ ಇದೆ? 100ಗೆ 100 ಸೂಪರ್, ಗ್ರೇಟ್. ಸೊ ಅವ್ರಿಗೆ ಮತ್ತೆ ಪೈನ್ ಬರಬಾರ್ದು ಅಂತ ಒಂದು ಫುಡ್ ಇಂಟಾಲರೆನ್ಸ್ ಟೆಸ್ಟ್ ಮಾಡಿಸಿದ್ವಿ. ಇವಾಗ ಮಾತ್ರೆಗಳೆಲ್ಲ ಡೌನ್ ಮಾಡಬೇಕು ಅವ್ರಿಗೆ. ಸೊ ಫುಡ್ ಇಂಟಾಲರೆನ್ಸ್ ಟೆಸ್ಟಲ್ಲಿ ಅವ್ರಿಗೆ ಕಾಮನ್ ಆಗಿ ಕೆಲವು ನೆಗೆಟಿವ್ ಬಂದಿದೆ. ಅಂದರೆ ಬಟಾಣಿ ಮತ್ತು ಶೇಂಗಾ ಬೀಜ, ನೋಡಿ ವೀಟ್ ಮಿಲ್ಕ್ ಎಲ್ಲರಿಗೂ ಬಂದೇ ಬರ್ತದೆ. ಕಾಮನ್ ಆಗಿರ್ತಕ್ಕಂಥ ನಾವು ಫಸ್ಟ್ ಡೇ ನಿಲ್ಲಿಸ್ತಕ್ಕಂಥ 10 ಕಾಮನ್ ಫುಡ್ಡಲ್ಲಿ ಅದು ಬೈ ಡಿಫಾಲ್ಟ್ ಇದ್ದೇ ಇರುತ್ತದು, ಮಿಲ್ಕ್ ಮತ್ತು ಇದು ವೀಟು, ಮೈದಾ. ಸೊ ಅದು ಬಿಟ್ಟು ಬೇರೆದು ಪಿಸ್ತಾ ಬಂದಿದೆ, ಕ್ಯಾಶ್ಯೂ ಬಂದಿದೆ, ಮತ್ತು ರ್ಯಾಡಿಶ್ ಬಂದಿದೆ. ಇವೆಲ್ಲ ನೆಗೆಟಿವ್ ಇರ್ತಕ್ಕಂಥ ಫುಡ್ನ ಸ್ಟಾಪ್ ಮಾಡಿಕೊಂಡ್ರೆ ಗಟ್ ಇನ್ಫ್ಲಮೇಷನ್ನು ಅವಾಯ್ಡ್ ಆಗುತ್ತೆ. ಗಟ್ ಇನ್ಫ್ಲಮೇಷನ್ ಅವಾಯ್ಡ್ ಆದರೆ ಜಾಯಿಂಟ್ ಇನ್ಫ್ಲಮೇಷನ್ ಇರಲ್ಲ. ಜಾಯಿಂಟ್ ಇನ್ಫ್ಲಮೇಷನ್ ಅಂದ್ರೆ ಆರ್ಥರೈಟಿಸ್, ಐಟಿಸ್ ಅಂದರೆ ಇನ್ಫ್ಲಮೇಷನ್. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಅಂತಂದರೆ ಆಟೋ ಇಮ್ಯೂನ್ ರೆಸ್ಪಾನ್ಸಿಂದ ಬಂದಿರತಕ್ಕಂಥ ಕಾಯಿಲೆ ಅದು. ಸೊ ಇವಾಗ ಆಲ್ಮೋಸ್ಟ್ ಅವ್ರಿಗೆ ಚೆನ್ನಾಗಿದ್ದಾರೆ. ಹಿಂಗೆ ಇರಲಿ. ಅವರು ಮಾತ್ರೆಗಳು ಕೂಡ ಆಲ್ಮೋಸ್ಟ್ ಇನ್ನೊಂದು 50% ನಿಲ್ಲಿಸಿದ್ದೀನಿ. ಈ ಡಯಟ್ 100% ಅವ್ರು ಕರೆಕ್ಟಾಗಿ ಮಾಡಿದರೆ ಇನ್ನೊಂದು ಬರ್ತಕ್ಕಂಥ 1 or 2 ಮೀಟಿಂಗಲ್ಲಿ ಎಲ್ಲನೂ 100% ಮಾತ್ರೆಗಳನ್ನ ಸ್ಟಾಪ್ ಮಾಡ್ತೀನಿ ನಾನು. ಸೊ ಅವ್ರು ಬಟ್ ಡಯಟ್ ಮಾತ್ರ ಹಂಗೆ ಇರಬೇಕು. ಈ ಎಸ್ಪೆಷಲಿ ಇಲ್ಲಿರ್ತಕ್ಕಂಥ ಡಯಟ್ನ ಮಾಡಬೇಕು ಅವ್ರು. ಅಂದರೆ ಇಲ್ಲಿ ನೆಗೆಟಿವ್ ಬಂದಿರತಕ್ಕಂಥ ಫುಡ್ ತಿನ್ನಬಾರ್ದು. ಓಕೆನಾ? ಸೊ ನಿಮ್ ಮುಂಚೆ ಇಲ್ಲಿ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ನಿಮ್ಮ ಕಂಡೀಷನ್? ತುಂಬಾ ಇದಿತ್ತು ಸರ್. ಅಂದ್ರೆ ನನ್ಗೆ ಜಾಸ್ತಿ ಫಿಂಗರ್ ಅಲ್ಲೇ ಇತ್ತು. ಮುಂಜಾನೆ ಇದಾಗತ್ತಾ ಇರ್ಲಿಲ್ಲ, ತರ ಇತ್ತು. ಆದ್ರೆ ನಂಗೆ ಥರ್ಡ್ ವಿಸಿಟಿಗೆ ಬಂದಾಗ ಅರ್ಧದ ಮೇಲೆಲ್ಲ 80% ಕಮ್ಮಿ ಆಗಿತ್ತು. ಅವಾಗಿನ ಏನು ಜಾಸ್ತಿ ಆಗಿಲ್ಲ, ಕಮ್ಮಿನೇ ಆಗ್ತಾ ಇದೆ, ಆದ್ರೆ ಜಾಸ್ತಿ ಆಗಿದೆ. ಈಗಂತೂ ಏನು ಇಲ್ಲ. ಇವಾಗ ಪೇನ್ ಇಲ್ಲ. ಎಷ್ಟನೇ ವಿಸಿಟ್ ಇದು? ಇದು 7ನೇ ವಿಸಿಟ್. ಓಕೆ. ಸೊ 3rd ವಿಸಿಟ್ ರಿಸಲ್ಟ್ ಬಂದಿದೆ. ಇನ್ನು ಇವಾಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಇಲ್ಲ, 100% ಕಮ್ಮಿನೇ ಆಗಿದೆ. ಸೂಪರ್. ಇದಕ್ಕೆ ಮುಂಚೆ ಯಾವ ತರ ಇತ್ತು ನಿಮ್ ಸಫರಿಂಗ್? ನಿಮಗೆ ಬರೋಕ್ಕಿಂತ ಮುಂಚೆ 4 ವರ್ಷದಿಂದ ಯಾವ ತರ ಕಷ್ಟಪಟ್ಟಿದ್ದೀರಾ? ಅವಾಗ ಸ್ವಲ್ಪ ಕಷ್ಟನೇ ಇತ್ತು ಸರ್. ಅಂದ್ರೆ ನನ್ಗೆ ಫಸ್ಟ್ ಬಂದಿರೋದು ಕಾಲಲ್ಲಿ, ಅದೆಲ್ಲ ಕ್ಲಿಯರ್ ಆಯ್ತು. ಆಮೇಲೆ ಇಲ್ಲಿ ಜಾಯಿಂಟ್ ಅಲ್ಲಿ ಸ್ಟಾರ್ಟ್, ಅದು ಆಯ್ತು. ಆಮೇಲೆ ಫಿಂಗರ್ ಅಲ್ಲಿ ಬಂದಿತ್ತು, ಸೈಡಿಗೆ ಬರ್ತಿತ್ತು ಫಸ್ಟ್. ಅಂಕಲ್ ಅವಾಗ ಊದ್ಕೋತಾ ಇತ್ತು. ಅವಾಗ ನಮ್ಗೆ ಅಷ್ಟೇನು ಗೊತ್ತಿರ್ಲಿಲ್ಲ ಏನೋ ಆಗಿದೆ ಅಂತ. ಆಮೇಲೆ ಇಲ್ಲಿ ಸ್ಟಾರ್ಟ್ ಆಯ್ತು. ಅವಾಗ ಎಲ್ಲರೂ ಅನ್ನಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಒಂದ್ ಸ್ವಲ್ಪ ಡಾಕ್ಟರ್ ತೋರಿಸಿ, ಅಲ್ಲಿ ತೋರಿಸಿದಾಗ ಅವ್ರು ಕಂಟಿನ್ಯೂ ಆಗಿ ಮಾತ್ರೆ ತಗೋಬೇಕಂತ. ಎಷ್ಟು ದಿನ ತಗೋಬೇಕಂತ ಅವ್ರು ಆತರ ಹೇಳಿಲ್ಲ, ನೀವು ಕಂಟಿನ್ಯೂ ತಗೊಳ್ಳೇಬೇಕಂತ ಅಂದ್ರು. ಅದಕ್ಕೋಸ್ಕರ ವಾಸಿ ಇಲ್ಲ ಅಂತ ಇಲ್ಲ. ಆವಾಗ ಅವ್ರು ಕಂಟಿನ್ಯೂ ತಗೋಬೇಕಂದಾಗ ನನ್ ಮಾತ್ರೆನೇ ಬಿಟ್ಬಿಟ್ಟೆ. 2 ವರ್ಷ ಹಂಗೆ ಇದ್ದೆ ಮನೆಯಲ್ಲಿ. ಆವಾಗ ನಿಮ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿ ಆಮೇಲೆ ಇಲ್ಲಿ ನೀವ್ ಹೇಳಿದ್ರಿ ಕಂಟಿನ್ಯೂ ಮಾತ್ರೆ ತಗೋಂಗಿಲ್ಲ, ಆಮೇಲೆ ನಿಮ್ಗೆ ಕಮ್ಮಿ ಆದ ನಂತರ ಬಿಡಿಸ್ತೀವಿ ಅಂತ. ಅದನ್ನ ನೋಡಿ ಡಯಟ್ ಮೈನು. ಡಯಟ್ನೇ ಏನ್ ಗೊತ್ತಾ, ಒಂದ್ ಯಾವ್ದೋ ತಿಂದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಅವ್ನು ತಿನ್ಬಾರ್ದು ಅಷ್ಟೇ. ಯಾಕಂದ್ರೆ ನಮ್ಮ ಬಾಡಿ ನೇಚರ್ ಹಂಗಿರುತ್ತೆ, ಅದನ್ನ ಅವಾಯ್ಡ್ ಮಾಡ್ಬಿಡ್ಬೇಕು. ನಮಗೂ ಅದಕ್ಕೆ ಸೆಟ್ ಆಗಂಗಿಲ್ಲ. ಅದು ಬಟ್ ನಾವು ಭಗವಂತನ ಸೃಷ್ಟಿ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಯಾವುದು ನಮ್ಮ ಬಾಡಿಗೆ ಆಪೋಸಿಟ್ ಇರೋ ಅದೇನೇ ಮೈಂಡ್ಗೆ ಇಷ್ಟ ಆಗ್ತಿರುತ್ತೆ. ಇವಾಗ ಕಾಫಿ ಟೀ ಅನ್ನೋದು ಎಲ್ಲಾ ಆರ್ಥರೈಟಿಸ್ ಪೇಷಂಟ್ಗೂ ಅದು ತುಂಬಾ ಇಷ್ಟ. ಅದಕ್ಕೆ ಮುಂಚೆ ಕುಡಿತಾ ಇದ್ರಾ? ದಿನಕ್ಕೆ ಎಷ್ಟು ಸರಿ ಕುಡಿತಾ ಇದ್ರಿ? 2 ಸಲ. ಸೊ ಅದೊಂಥರ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ನಾವು. ಆಮೇಲೆ ಅದು ಒಂದು 30 ಡೇಸ್ ಟು 50 ಡೇಸ್ ಆಗೋಷ್ಟೊತ್ತಿಗೆ ಒಂದು ಮಂಡಲ ಅಂತಾರೆ, 1 ಮಂಡಲ 2 ಮಂಡಲ ಆಗೋಷ್ಟೊತ್ತಿಗೆ ಅದು ನಾವು ಅವಾಯ್ಡ್ ಮಾಡ್ಬಿಟ್ರೆ ಕಂಪ್ಲೀಟಾಗಿ ಬಿಟ್ಟೇ ಬಿಡ್ತೀವಿ ನಾವು. ಅದು ಮೈಂಡ್ ಆ ಕಡೆಗೆ ಹೋಗೋದಿಲ್ಲ. ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ಗಟ್ಟಲ್ಲಿ ಸೇರಿಕೊಂಡಿರುತ್ತೆ, ಅದೆಲ್ಲ ಸತ್ತೋಗ್ಬಿಡುತ್ತೆ, ಪ್ಯಾರಾಸೈಟ್ಸ್ ಎಲ್ಲ. ಅವಾಗ ನಮ್ಮ ಬಾಡಿ ಚೆನ್ನಾಗ್ಬಿಡುತ್ತೆ ಅಂತ. ಓಕೆನಾ? ಸೊ ಇದರಿಂದ ವೇಟ್ ಜಾಸ್ತಿ ಆಗಿತ್ತು, ಅದು ಕಮ್ಮಿ ಆಗಿತ್ತು. ಇವಾಗ ಎಷ್ಟು ವೇಟ್ ಲಾಸ್ ಆಗಿದೆ ಟೋಟಲ್? ಫಸ್ಟ್ 63 ಇತ್ತು, ಈಗ 57 ಆಗಿದೆ. ಓಕೆ, ಆಲ್ಮೋಸ್ಟ್ 6 kg ವೇಟ್ ಲಾಸ್ ಆಗಿದೆ. ಎಕ್ಸಲೆಂಟ್. ಸೊ ಓವರ್ ಆಲ್ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಬನ್ನಿ, ನಾವು ಫಸ್ಟ್ ಹೊರಗಡೆ ತೋರಿಸಿದ್ವಿ, ಅವಾಗ ಅಷ್ಟು ಕ್ಲಿಯರ್ ಆಗಿರ್ಲಿಲ್ಲ. ಅವ್ರು ಕಂಟಿನ್ಯೂ ಆಗಿ ಮಾತ್ರೆ ತಗೋಬೇಕಂದಿದ್ರು. ಇಲ್ಲಿ ಬಂದಾಗ ನನ್ಗೆ ನವೆಂಬರಿಂದ ಸ್ಟಾರ್ಟ್ ಮಾಡಿ ಜುಲೈ ಅಷ್ಟಾಗಿ ಪೂರ್ತಿ 100% ಕಮ್ಮಿ ಆಗಿದೆ. ನೀವು ಬನ್ನಿ ತೋರಿಸ್ಕೊಳ್ಳಿ, ನೀವು ಚೆನ್ನಾಗಾಗಿ ನಂತರ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಮೇಡಮ್ಗೆ ನೀವು ಮುಂಚೆ ನೋಡಿದಿರಲ್ಲ ಕಂಡೀಷನ್,
ಅವಾಗ ಇವಾಗ ಹೆಂಗಿದೆ ಸರ್ ನಿಮ್ಮ ಮಕ್ಕಳಿಗೆ? 3 ತಿಂಗಳು 6 ತಿಂಗಳು ಟ್ಯಾಬ್ಲೆಟ್ ತಗೊಂಡ್ ಬರ್ತಿದ್ವಿ ನಾವು. ಯಾಕಂದ್ರೆ ಪ್ರತಿ ಸಲ ಹೋಗಕ್ಕಾಗ್ತಾ ಇರ್ಲಿಲ್ಲ. ಅವ್ರಿಗೆ ಕೇಳಿದ್ರೆ ಇಲ್ಲ ಈ ತರ ಇದಾದ್ರೆ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಇಡಬೇಕು, ನೀವು ಲೈಫ್ ಟೈಮ್ ತಗೊಳ್ಳೇಬೇಕು, ಇದಕ್ಕೆ ಏನ್ ಮಾಡಕ್ ಬರಲ್ಲ ಅಂತಂದ್ರು. ಸೊ 1.5 ವರ್ಷ ಏನೋ ತಗೊಂಡ್ವಿ, ಬಟ್ ಮಾತ್ರೆಯಿಂದ ಜಾಸ್ತಿ ಎಫೆಕ್ಟ್ ಆಗ್ತಾ ಇತ್ತು. ಸೊ ಇದನ್ನ ನೋಡ್ಕೊಂಡು ಅವ್ರು ಮಾತ್ರೆನೇ ತಿನ್ನೋದ್ ಬಿಟ್ರು. ಮತ್ತೆ ತಗೊಂಡ್ ಬಂದ್ ಕಮ್ಮಿ ಒಂದ್ 3 ತಿಂಗಳ ಮಾತ್ರೆ ಎಲ್ಲ ಹಂಗ ವೇಸ್ಟ್ ಮಾಡಿದೀವಿ ಸರ್. ಆಮೇಲೆ ಸುಮ್ನೆ ಬಿಟ್ಬಿಟ್ವಿ. ಇಲ್ಲಿ ಬಂದಾಗ ಆಮೇಲೆ ಜಾಸ್ತಿ ಅಂದ್ರೆ ಚಳಿಗಾಲ ಸ್ಟಾರ್ಟ್ ಆದ್ಮೇಲೆ ಜಾಸ್ತಿ ಆಗ್ತಾ ಇತ್ತು. ಈ ಒಂದ್ಸರ್ತಿ ಇಲ್ಲಿ ನೋವಾದ್ರೆ ಒಂದ್ಸತಿ ಈ ಫಿಂಗರ್ ಆ ತರ ಬೇರೆ ಬೇರೆ ಕಡೆ ಬೇರೆ ಬೇರೆ ಟೈಮ್ ಚೇಂಜ್ ಆದಾಗ ಆಗ್ತಿತ್ತು. ಇವಾಗ ಇಲ್ಲಿ ಬಂದೇನು 3ನೇ ವಿಸಿಟ್ ಆದ್ಮೇಲೆ ಅವಾಗಿಂದ್ರ ತಣ್ಣೀರಲ್ಲಿ ಏನ್ ಯೂಸ್ ಮಾಡಿದ್ರನು ಅವಾಗಿಂದ್ರನು ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಸರ್. ಅವಾಗ ಚಳಿಗಾಲ ಬತ್ತಂದ್ರೆ ತಣ್ಣೀರ ಕೈ ಹಾಕೋದು. ಕಾಲಕ್ಕೂ ಮತ್ತೆ ಇದಕ್ಕೆ ಸಂಬಂಧನೇ ಇಲ್ಲ ಕಾಯಿಲೆ, ಫುಡ್ಡಿಗೆ ಸಂಬಂಧ ಇರೋದು. ಫುಡ್ಡಿಗೆ ಇರೋದು. ಬಟ್ ಅದ್ ನಮ್ಗೆ ಆತರ ಇರ್ಲಿಲ್ಲ ಸರ್ ಗೊತ್ತು. ಯಾವ್ದು ಆಮೇಲೆ ಆಲ್ಮೋಸ್ಟ್ ಇದ್ ನೋಡಿ ಈ ಕೆಳಗಡೆ ಇಲ್ಲಿದೆ ನೋಡಿ, ಇದು ಫುಲ್ ಎಲ್ಲ ಇದು ಗಟ್ಟಿ ಇತ್ತು ಸರ್. ಆಮೇಲೆ ಇಲ್ಲೊಂದಿದೆ, ಈ ಕಡೆ ಬೆರಳು ಕೆಳಗಡೆ ಇಲ್ಲಿದೆ, ಇದೆಲ್ಲ ಫುಲ್ ಆತರ ಗಟ್ ಆಗ್ತಾ ಇತ್ತು ಅದು. ಇವಾಗ ನೋಡಿದ್ರೆ ಅವು ಯಾವ್ದು ಇಲ್ಲ, ಗಟ್ಟಿ ಆಗಿ ಆಣೆ ತರ ತಿನ್ಕೊಳುತ್ತೆ. ಎಲ್ಲ ಸಂಧಿವಾತ ಪೇಷಂಟ್ಸ್ ಹಂಗಿರುತ್ತೆ ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ. ಆಣೆ ಬಂದ್ರೆ ಅದು ಕಟ್ ಮಾಡಿಸ್ತಾರೆ ಮತ್ತೆ ಬರುತ್ತೆ ಸರ್. ಅದನ್ನ ನೋಡೇನೆ ಜಾಸ್ತಿ ಭಯ ಆಯ್ತು. ಯಾಕಂದ್ರೆ ಇವಾಗ ಆನೆಕಾಲ್ ಅಂತೇಳಿ ಆಗ್ತಿದಲ್ಲ, ಆ ತರ ಏನಾದ್ರು ಆಗಿರುತ್ತ ಅಂತೇಳಿ. ಆನೆಕಾಲ್ ಬೇರೆ, ಇದು ಆಣೆ ಕಾಲಲ್ಲಿ ಕಾರ್ನ್ಸ್ ತರ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಸ್ಕಿನ್ ಲೇಯರ್ ಬೈ ಲೇಯರ್ ಆಡ್ ಆಗ್ತಾ ಹಾರ್ಡ್ ಆಗ್ಬಿಡುತ್ತೆ. ಅದು ನೀವ್ ಹೇಳಿರಲ್ಲ ಗಟ್ಟಿ ಫೀಲ್ ಆಗ್ತಿರ್ಲಿಲ್ಲ. ಅದನ್ನ ನೋಡಿ ಮತ್ ಬೇರೆದ್ ಏನಾರ ಆದದ್ದು ಅಂತೇಳಿ ನಮಗ್ ಭಯ ಆಗಿ, ಆಮೇಲೆ ಇವ್ರ ಮನೇಲಿ ನಿಮ್ದು ಸ್ಟಾರ್ಟಿಂಗ್ ಅಂದ್ರೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿರೋದು ಈ ತರ ಪೇಷಂಟ್ ಎಲ್ಲ ಜಾಸ್ತಿ ವಿಡಿಯೋಸ್ ನೋಡಿ ಆಮೇಲೆ ಗೊತ್ತಾದ್ಮೇಲೆ ಇಲ್ಲಿ ಬಂದಿರೋದು. ಇವಾಗ ಪರವಾಗಿಲ್ಲ ಸರ್, ಏನ್ ಮಾಡಿದ್ರು ಯಾವ್ದು ಜಾಯಿಂಟ್ ಪೇನ್ ಇಲ್ಲ. ಆಮೇಲೆ ಅವರಿಂದ ನೀವು ಹೇಳಿದಾಗೆ ಫುಡ್ ಅಲ್ಲಿ ನಾವು ಕೂಡ ಅದನ್ನ ಚೇಂಜಸ್ ಮಾಡ್ಕೊಂಡು ಮೆಡಿಸನ್ ಸರ್. ಫೈನಲಿ ಇಟ್ ಇಸ್ ಕಮಿಂಗ್ ಟು ಫುಡ್ ಇಸ್ ಮೆಡಿಸನ್. ಆಹಾರ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರಲ್ಲ, ನಮ್ ದೇಹಕ್ಕೆ ನಾವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ತಿಳ್ಕೊಂಡ್ಬಿಟ್ಟು ನಾವ್ ಅದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ರೋಗನೇ ಇರಲ್ಲ. ಅದಕ್ಕೆ ಕಾಲಕ್ಕೆ ಸಂಬಂಧಪಟ್ಟಿಲ್ಲ. ನಾವು ಅದನ್ನ ಆಯಿಲ್ ನೀವು ಸ್ಟಾರ್ಟಿಂಗ್ ಬಂದ್ಮೇಲೆ ಹೇಳಿದ್ಮೇಲೆ ಆಯಿಲ್ ಬಂದ್ ಮಾಡಿದೀವಿ. ಕೊಬ್ಬರಿ ಎಣ್ಣೆ ಏನ್ ಯೂಸ್ ಮಾಡ್ತಾ ಇದೀವಿ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡಿದೀವಿ ಸರ್. ಅದನ್ನ ಬಿಟ್ರೆ ಬೇರೆ ನಮಗೂ ಚೆನ್ನಾಗಿದೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಗೇನ್ ಚೆನ್ನಾಗಿದೆ? ನಾವೆಲ್ಲ ಫುಡ್ ಅಲ್ಲಿ ಏನ್ ಆಲ್ಮೋಸ್ಟ್ ಆಯಿಲ್ ತಿನ್ನೋದೆಲ್ಲ ಬಂದ್ ಮಾಡಿದೀವಿ. ಹೊರಗಡೆ ಫುಡ್ ತಿನ್ನೋಂಗಿಲ್ಲ. ಆಮೇಲೆ ನೀವು ಹೇಳಿದ ಗೋಧಿ ಕೂಳು ಜಾಸ್ತಿ ತಿನ್ನೋದಿಲ್ಲ ಅಂತ. ಅವತ್ತಿಂದ್ರ ನಾವು ಊರ್ ಕಡೆಯಿಂದ ರೊಟ್ಟೆ ಜೋಳದ ಹಿಟ್ಟು ತರಿಸಿ ರೊಟ್ಟೆನ ತಿಂತಾ ಇದೀವಿ. ಚಪಾತಿ ಅಷ್ಟೊಂದು ಕಡಿಮೆ ಮಾಡಿರೋದು. ನಮ್ಗೂನು ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲ ಅಂದ್ರೂ ಒಂದ್ 2-3 kg ವೇಟ್ ಹಂಗೆ ನಮ್ದು ಕಮ್ಮಿ ಆಗಿದೆ ಬೈ ಡಿಫಾಲ್ಟ್ ಸರ್. ಅದು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೇ ಬರಲ್ಲ. ಫಾರ್ಮಸಿ ದುಡ್ಡಕ್ಕೆ ಅವಶ್ಯಕತೆ, ಅಡಿಗೆ ಮನೆಗೆ ನಾವು ದುಡ್ಡು ಹಾಕಿದ್ರೆ ಫಾರ್ಮಸಿ ಆಸ್ಪತ್ರೆ ದುಡ್ಡಕ್ಕೆ ಅವಶ್ಯಕತೆನೇ ಬರಲ್ಲ. ಹೆಲ್ತಿ ಕಿಚನ್ ಈಸ್ ಹೆಲ್ತಿ ಫ್ಯಾಮಿಲಿ. ಇಲ್ಲ ಸರ್, ಅದರಿಂದ ಇವರಿಂದ್ರನು ನಮಗೂ ಇದಾಗಿದೆ ಬಿಡಿ. ಆಮೇಲೆ ಮೇನ್ ಅಂದ್ರ ಪೇಷಂಟ್ ಅಂತ ನಾವು ಮಾಡಿದ್ರೆ ಅದು ಪೇಷಂಟ್ ಅನ್ನ ಮನೋಭಾವನೆ ಅವ್ರಿಗೂ ಬಂದ್ಬಿಡುತ್ತೆ, ಮನೆಯವರಿಗೆ ಎಲ್ಲರಿಗೂ ಅವ್ರ ಮೇಲೆ ಬಂದ್ಬಿಡುತ್ತೆ. ಹೌದು ಸರ್. ಆಮೇಲೆ ನೀವು ಇದನ್ನೆಲ್ಲ ಟ್ರೀಟ್ಮೆಂಟ್ ಆಗ್ತಾ ಥೈರಾಯ್ಡ್ ಆಲ್ಮೋಸ್ಟ್ ಕಮ್ಮಿ ಆಗಿದೆ. 120 ಸ್ಟಾರ್ಟಿಂಗ್ 125 ಏನೋ. ನನ್ಗೆ ಗೊತ್ತಿರ್ಲಿಲ್ಲ ಸರ್ ಥೈರಾಯ್ಡ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಅವ್ರಂದ್ರೆ ನೀವು ಯಾವಾಗಾದ್ರೂ ಥೈರಾಯ್ಡ್ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ. ಅಲ್ಲಿ 100 ಏನೋ ಬಂತು. ನೆಕ್ಸ್ಟ್ 1 ಮಂತ್ ಬಿಟ್ಟು ಇಲ್ಲಿ ಸಿವಿಲ್ ಅಲ್ಲಿ ಚೆಕ್ ಮಾಡಿದೆ, ಅವಾಗ 270 ಇತ್ತು. ಆಮೇಲೆ ಅವರು ಕಮ್ಮಿ ಆಗಿತ್ತು. ಇಲ್ಲಿ ಬಂದ ನಂತರ ನಾನು 50 mg ತಗೋತಾ ಇದ್ದೆ, ಇಲ್ಲಿ ಬಂದು ಈಗ 25 ಇದೆ. ಹೇಳಿದಾನೆ ಇದು ಸರ್ವ ರೋಗಕ್ಕೂ ರಾಮಬಾಣ. ನಾವು ಮಾಡ್ತಕ್ಕಂಥ ಪಥ್ಯ ಎಲ್ಲಾನು ಸೃಷ್ಟಿಯಾಗೋದು ಕರಳಲ್ಲಿ. ಏದಾನು ಕರಳೊಂದು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಅಥವಾ ನಾವು ಊಟನ ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲ ರೋಗಗಳು ಒಂದಕ್ಕೊಂದು ಒಂದು ಅಂದರೆ ಟೈಮ್ ತೊಗೊಳ್ತವೆ. ಅದು ಎಷ್ಟು ಡ್ಯೂರೇಷನಲ್ಲಿ ಇತ್ತು ಮತ್ತು ಎಷ್ಟು ಇಂಟೆನ್ಸಿಟಿನಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಪೂರ್ತಿ ನಾರ್ಮಲ್ ಆಕ್ಚುಲಿ ಥೈರಾಯ್ಡ್ ಇದೆಯಲ್ವ, ಥೈರಾಯ್ಡನ್ನ ಒಂದ್ಸರಿ ಬಂದರೆ ಲೈಫ್ ಟೈಮ್ ಥೈರಾಯ್ಡ್ ನಾರ್ಮಲ್ ಟ್ಯಾಬ್ಲೆಟ್ ತೊಗೊತಾನೆ ಇರಬೇಕು ಅಂತ ಹೇಳ್ತಾರಲ್ವ. ಅದೆಲ್ಲ ಕೆಲವು ನಮ್ಮ ಡಾಕ್ಟರ್ಸ್ ಇದ್ದಾರೆ, ಆ ಥೈರಾಯ್ಡ್ ಮಾತ್ರೆನೆಲ್ಲ ಬಿಡಿಸ್ಬಿಟ್ಟಿದ್ದಾರೆ ಪೇಷಂಟ್ಗೆ. ಅಂದರೆ ನಾರ್ಮಲಾಗಿ ಬರ್ತಾ ಇದೆ. TSH ಯಾವ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಬರುತ್ತೆ. 3 ತಿಂಗಳಿಗೆ ಒಂದ್ಸರಿ ಫಸ್ಟ್ 1 year ಟೆಸ್ಟ್ ಮಾಡಿಸ್ತಾರೆ. ಅವೆಲ್ಲ ಟೈಮ್ ನಾರ್ಮಲ್, ಆಮೇಲೆ ಟೆಸ್ಟ್ ಮಾಡಿದ್ರೆ ಮರ್ತು ಬಿಡ್ತಾರೆ. ನಾನು ಥೈರಾಯ್ಡ್ ಪೇಷಂಟ್ ಆಯ್ತು ನಾನು ನೆನಪೇ ಹೋಗ್ಬಿಟ್ಟಿರ್ತಾರೆ. ಬಟ್ ಡಯಟ್ ಮಾತ್ರ ಇರುತ್ತೆ. ಡಯಟ್ ಅಂತ ಕರೆಯಲ್ಲ, ಅದು ನಾರ್ಮಲ್ ಫುಡ್. ಅದು ನಾವು ಇಷ್ಟು ದಿನ ತಿಂದ್ರೆ ಅದು ಅಬ್ನಾರ್ಮಲ್ ಫುಡ್. ಈ ಚಪಾತಿ ಈ ಕಾಫಿ ಎಲ್ಲ ಅಬ್ನಾರ್ಮಲ್ ಗೊತ್ತಿರಲ್ಲ. ಈ ನಮ್ಮ ಶರೀರಕ್ಕೆ ಹಾನಿ ಮಾಡ್ತಾ ಇದೆ ಅಂತ ಅದೇ ಫುಡ್ ನಾವು ಜಾಸ್ತಿ ತಿಂತೀವಿ. ಇವಾಗ ಜಸ್ಟ್ ಇದು ಫುಡ್ ಟೆಸ್ಟ್ ಮಾಡಿದಂಗಿಂದ್ರೆ ಅಟ್ ಲೀಸ್ಟ್ ಗೊತ್ತಾಗುತ್ತೆ ನಮ್ಮ ಶರೀರಕ್ಕೆ ಯಾವ್ದು ಫುಡ್ ಕರೆಕ್ಟ್ ಆಗಿ ಇದೆ ಅಂತೇಳಿ. ಅವಾಗ ಗೊತ್ತಿರಲ್ಲ, ಹಂಗೆ ನಾವು ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಿಂತಾ ಇರ್ತೀವಿ. ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫುಡ್ ಅನ್ನ ನಾವು ಇಷ್ಟಪಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅವಾಗ ಅದು ನಮ್ಗೆ ಡಯಟ್ ಮಾಡ್ತಿದೆ ಅಂತ ಅನ್ಸೋದೇ ಇಲ್ಲ. ಅದು ನಾರ್ಮಲ್. ಅದು ನಾರ್ಮಲ್. ನಮ್ಗೆ ಯಾವ ಬಾಡಿಗೆ ಯಾವ್ದು ಚೆನ್ನಾಗಿಲ್ವೋ ಅದು ಅಬ್ನಾರ್ಮಲ್. ಅದು ಸೊ ಅದನ್ನ ಬಿಟ್ಬಿಟ್ರೆ ಸಾಕದು ಆ ಥರ.
ತುಂಬಾ ಧನ್ಯವಾದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಮುಖ್ಯವಾಗಿ ಪೇಷಂಟ್ ಇವನು ಹೊರಗಡೆ ಕೆಲಸ ಮಾಡ್ಕೊಂಡಿರ್ತೀರಾ, ಮನೆಗೆ ಬಂದ ತಕ್ಷಣ ಪೇಷಂಟನ್ನ ಅವರು ನೋವು ತಿನ್ನೋದು ನೋಡಿದ್ರೆ ಅದು ತುಂಬಾ ಕಷ್ಟ ಆಗ್ತಿರುತ್ತೆ. ಆಗಿದೆ ಸರ್. ಬೆಳಗ್ಗೆ ಎದ್ದು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಮಕ್ಕಳಿಗೆ ಸ್ಕೂಲ್ ಹೋಗ್ಬೇಕಾದ್ರೆ ಅವ್ರು ಟಿಫನ್ ಮಾಡಕ್ ಆಗ್ತಿರ್ಲಿಲ್ಲ, ಏನು ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಜಾಯಿಂಟ್ ಪೇನ್ ಹೆಂಗಂದ್ರೆ ಇವತ್ತು ಈ ಕೈಯಲ್ಲಿ ಇದೆ ಅಂದ್ರೆ ಈ ನೆಕ್ಸ್ಟ್ ಡೇ ಈ ಕೈಯಲ್ಲಿ ಇರ್ತಿತ್ತು, ಆ ತರ ಆಗ್ತಾ ಇರೋದು. ಆಮೇಲೆ ಎದ್ದ ತಕ್ಷಣ ಕೆಳಗಡೆ ಕಾಲ್ ಇಡಕ್ ಕೊಡ್ತಿರ್ಲಿಲ್ಲ. ಒಂದ್ 10 ನಿಮಿಷ 15 ನಿಮಿಷ ಅಲ್ಲೇ ಕುತ್ಕೊಂಡ್ ಎಕ್ಸರ್ಸೈಸ್ ತರ ಮಾಡಿದಾಗ ಆಮೇಲೆ ಮೂವ್ ಮಾಡ್ತಿದ್ರು, ಆಗ್ತಾನೆ ಇರ್ಲಿಲ್ಲ. ಅದೇ ಅವಾಗ ಏನ್ ಮಾಡ್ಬೇಕು, ಬಿಸಿನೀರ ಕಾಲು ಇಟ್ಕೋಬೇಕು ಅಂತ ಎಲ್ಲ ಹೇಳ್ತಾರೆ. ಬಿಸಿನೀರ್ ಕಾಸು ಕೊಡೋದಾರು ನಾವು ಹೋಗಿ ಎದ್ದು ಸ್ಟವ್ ಹತ್ರ ಹೋಗಿ ಕಷ್ಟ ಇರುತ್ತೆ, ಬಿಸಿನೀರ್ ಕಾಸು ಕೊಡೋಕೆ ಒಬ್ರು ಬೇಕು. ನಾವ್ ಇನ್ನೊಬ್ರು ಸೇವೆ ಮಾಡ್ಬೇಕಾಗಿರೋ ಏಜ್ ಅಲ್ಲಿ ಇನ್ನೊಬ್ರು ನಮಗೆ ಸೇವೆ ಮಾಡ್ಬೇಕನ್ನ ಬಂದ್ಬಿಡುತ್ತೆ. ಹೊರಗಡೆ ಹೋಗಿ ದುಡಿಬೇಕು, ಮನೆಗೆ ಬಂದು ನಿಮ್ ಸೇವೆ ಮಾಡ್ಬೇಕು, ಮನೆ ಮಕ್ಳಿಗೆ ಸ್ಕೂಲಿಂದ ಇದೆಲ್ಲ ಎಲ್ಲ ಒಂದಕ್ಕೊಂದು ಸಂಬಂಧ. ಅದ್ರ ಬದಲಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಗೈಡೆನ್ಸ್ ಸಿಕ್ಕ ಮೇಲೆ ಅದನ್ನ ಕರೆಕ್ಟ್ ನಮ್ಮ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ಬಿಟ್ರೆ ಎಲ್ಲನೂ ಇವಾಗ ಎಲ್ಲರೂ ಖುಷಿಯಾಗಿದ್ದಾರೆ ಮನೇಲಿ. ಅದೇ ಫಸ್ಟ್ ಆಫ್ ಆಲ್ ಆರೋಗ್ಯವಾಗಿದ್ರೆ ಎಲ್ಲರಿಗೂ ಸಂತೋಷ, ಅದು ಬೈ ಡಿಫಾಲ್ಟ್ ಬಂದೇ ಬರುತ್ತೆ. ಅಷ್ಟೇ ನೋವು ತಿಂದೇ ಇರೋದೇ ನಮಗೆ ಒಂದು ಸಂತೋಷ. ಇವಾಗ ನಿಮ್ಗೆ ನೋಡಿ ನೋವು ತಿಂದ್ಕೊಂಡು ಯಾರಪ್ಪ ಅವೆಲ್ಲ ಇಷ್ಟು ದುಃಖ ಆಗತ್ತಲ್ವ, ಅದು ಆ ತರ. ಯಾಕಂದ್ರೆ ನಾನು ಫಸ್ಟ್ ಇಂಜೆಕ್ಷನ್ ಮಾಡ್ಕೊಂಡಿರೋದೇ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ, TT ಇಂಜೆಕ್ಷನ್. ಅದಕ್ಕಿಂತ ಮುಂಚೆ ಯಾವಾಗೂ ಅಷ್ಟು ಹೆಲ್ತಿ ಆಗಿದ್ರಿ ನೀವು? ಒಂದ್ ಮದುವೆ ಆಗಿ ಒಂದ್ 4-5 ವರ್ಷ ಅಂದ್ರೆ ಸ್ಟಾರ್ಟ್ ಆಯ್ತು ಮಕ್ಕಳು ಹುಟ್ಟಿದ. ಅವಾಗ ಎಲ್ಲ ಕಂಟಿನ್ಯೂ ಆಗಿ ಮಾತ್ರೆ ತಿನ್ನಬೇಕಂದ್ರೆ ಇಷ್ಟು ದಿನ ಏನೋ ತಿಂದಿಲ್ಲ, ಈಗ ಮತ್ತೆ ಸ್ಟಾರ್ಟ್ ಆಯ್ತು ಅಂತ. ಕರೆಕ್ಟ್. ಏನಂದ್ರೆ ಬಾಡಿಲಿ ಟಾಕ್ಸಿನ್ಸ್ ಲೋಡ್ ಒಂದು ಲೆವೆಲ್ ಮೀರಿದ ಮೇಲೆ ಅವಾಗ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ. ಅಲ್ಲಿವರೆಗೂ ಬಾಡಿನೂ ಫೈಟ್ ಮಾಡುತ್ತೆ, ಏನೇ ಬಂದ್ರೆ ಬಿಡು ನಾನು ಸ್ಟ್ರಾಂಗ್ ಇದೀನಿ ಅಂತ. ಹಂಗಾಗಿ ಎಲ್ಲರೂ ನಾನು ಕಾಫಿ ಟೀ ಕುಡಿತೀನಿ ಏನೂ ಆಗಲ್ಲ, ಡಾಕ್ಟರ್ ಹೇಳ್ತಾರೆ ಸುಮ್ಮನೆ, ಅವರು ಹಾಲೆಲ್ಲ ಕುಡಿತೀನಿ ಏನಾಗಲ್ಲ ಅಂತ ಹಂಗಿರ್ತಾರೆ. ಟಾಕ್ಸಿನ್ಸ್ ಇನ್ನೂ ಓವರ್ಲೋಡ್ ಆಗಿಲ್ಲ, ಅಕ್ಯುಮಿಲೇಟ್ ಆಗಿ ಒಂದು ಲೆವೆಲಿಗೆ ಬರಬೇಕದು. ಫುಲ್ ಆದಮೇಲೆ ಅವಾಗ ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ. ಯಾವುದೋ ಒಂದು ರೀತಿ ಬರುತ್ತೆ, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಸಂಧಿವಾತನೋ, ಮಂಡಿ ನೋವು, ಸೊಂಟ ನೋವು, ಏವಿಯನ್ ಏನೋ ಒಂದು ರೂಪದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬಂದಮೇಲೆ ಅವಾಗ ನಾವು ಅದನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಾವು ಮುಂಚೆನೇ ಬಿಟ್ಬಿಟ್ರೆ ಟಾಕ್ಸಿನ್ಸೇ ಬಿಲ್ಡಪ್ ಆಗಲ್ಲ ಬಾಡಿನಲ್ಲಿ, ಅಂದರೆ ಕಾರಣ ಬರಲ್ಲ. ಅಟ್ಲೀಸ್ಟ್ ಫ್ಯೂಚರ್ಗೆ ಯಾವಾಗಲೂ ಬಂದು ಸಣ್ಣ ಪುಟ್ಟ ಬಂದು ಮೇಂಟೈನ್ ಮಾಡ್ಕೊಬೋದು ಆ ಥರ. ಥ್ಯಾಂಕ್ ಯು. ನಮಸ್ಕಾರ ಸರ್.